ಮಾನ್ಯ ಸಭಾಧ್ಯಕ್ಷರು 2025-26ನೇ ಒಂದು ಬಜೆಟ್ನ ಕುರಿತು ಮಾತಾಡಲಿಕ್ಕೆ ತಾವು ಅವಕಾಶ ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳನ್ನು ಸಲ್ಲಿಸಿ, ಮೊದಲನೇದಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆಯ ಪ್ರತಿನಿಧಿಯಾಗಿ ಇಲ್ಲಿ ಕಳಿಸಿದ್ದಾರೆ, ಅದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಸಲ್ಲಿಸಿ, ಮುಖ್ಯವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 4,09,549 ಕೋಟಿ ಗಾತ್ರದ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಮೊದಲನೇ ಬಾರಿಗೆ 2012ನೇ ಇಸ್ವಿಯಲ್ಲಿ 1 ಲಕ್ಷ ಕೋಟಿ ಬಜೆಟ್ ಅನ್ನ ನಮ್ಮ ಸರ್ಕಾರದ ಮಾನ್ಯ ಯಡಿಯೂರಪ್ಪ ಸಾಹೇಬರು, ಸದಾನಂದ ಗೌಡ ಸಾಹೇಬರು ಮಂಡಿಸಿದ ನಂತರ 6 ವರ್ಷದ ನಂತರ 1 ಲಕ್ಷ ಕೋಟಿ ಬಜೆಟ್ 2 ಲಕ್ಷ ಆಯ್ತು 2018ನೇ ಇಸ್ವಿಯಲ್ಲಿ. ಅಲ್ಲಿಂದ 4 ವರ್ಷದ ನಂತರ 2 ಲಕ್ಷ ಕೋಟಿ ಇದ್ದಂತ ಬಜೆಟ್ 3 ಲಕ್ಷ ಕೋಟಿ ಆಯ್ತು. ಮಾನ್ಯ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿಗಳಾದ ನಂತರ ಕೇವಲ 2 ವರ್ಷದಲ್ಲಿ 3 ಲಕ್ಷ ಇದ್ದಂತ ಬಜೆಟ್ ಗಾತ್ರ ಇವತ್ತು 4 ಲಕ್ಷ ಆಗಿದೆ. ಇದಕ್ಕೆ ಮುಖ್ಯವಾಗಿ ಎಲ್ಲರೂ ಹೇಳಿರೋ ಹಂಗೆ ಏನು ಸಾಲದ ಗಾತ್ರ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಮಾನ್ಯ ಆಡಳಿತ ಪಕ್ಷದ ಎಲ್ಲ ಕಾಂಗ್ರೆಸ್ನ ಶಾಸಕರು ಯಾವ ರೀತಿ ಫಿಸ್ಕಲ್ ನಾರ್ಮ್ಸ್ ಪ್ರಕಾರ ಸಾಲವನ್ನ ಮಾಡಿದ್ದಾರೆ ಅಂತ ಈ ಬಜೆಟ್ ಗಾತ್ರವನ್ನ ಜಸ್ಟಿಫೈ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಎಲ್ಲರೂ GSDP ಬಗ್ಗೆ ಮಾತಾಡಿದ್ರು. GSDPಯ 25% ಒಳಗಡೆ ಸಾಲವನ್ನ ತಗೊಂಡಿದ್ದಾರೆ ಅನ್ನೋ ಒಂದು ವಿಷಯವನ್ನ ಪ್ರತಿಯೊಬ್ಬರು ತಿಳಿಸಿದ್ರು. ಇವತ್ತಾಗಲೇ ನಮ್ಮ GSDP 30,70,000 ಕೋಟಿ ಅಂದ್ರೆ $350 ಬಿಲಿಯನ್ ಅನ್ನ GSDP ನಾವು ತಲುಪಿದೀವಿ. ಇದೇ ಸರ್ಕಾರ ಕೊಟ್ಟಿರುವಂತಹ ಮಿಡ್ ಟರ್ಮ್ ಪ್ರೊಜೆಕ್ಷನ್ಸ್ ಪ್ರಕಾರ 2028-29ನೇ ಸಾಲಿನ ಬಜೆಟ್ಗೆ ಅಂದ್ರೆ ಇವತ್ತಿಂದ 3 ವರ್ಷ ಮುಂದಕ್ಕೆ ಈ ಒಂದು GSDP 43,13,000 ಕೋಟಿ ತಲುಪುತ್ತೆ ಅಂತ ಮಾನ್ಯ ಆರ್ಥಿಕ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಆದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಮೊನ್ನೆ ಮಾಡಿದಂತ ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ಆರ್ಥಿಕತೆಯನ್ನ $1 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ರೂಪಿಸಲು ಸಮಗ್ರ ಹಾಗೂ ಸಮರ್ಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ದಾರೆ. ಅವ್ರ ಪ್ರೊಜೆಕ್ಷನ್ಸ್ ಪ್ರಕಾರನೇ ಮ್ಯಾಕ್ಸಿಮಮ್ ನಾವು ರೀಚ್ ಆದ್ರೆ 43 ಲಕ್ಷ ಕೋಟಿ ಅಂದ್ರೆ $500 ಬಿಲಿಯನ್. ಅವ್ರ ಟಾರ್ಗೆಟ್ಗಿಂತ 50% ಕೆಳಗಡೆ ಬರುವಂತಹ ಪ್ರೊಜೆಕ್ಷನ್ ಅವರೇ ಕೊಟ್ಟಿದ್ದಾರೆ. ಆದ್ರೆ ರಾಜ್ಯಪಾಲರ ಕೈಯಲ್ಲಿ 1 ಟ್ರಿಲಿಯನ್ ಎಕಾನಮಿಯನ್ನ ರೀಚ್ ಮಾಡ್ತೀವಿ ಅಂತ ಸುಳ್ಳನ್ನ ಹೇಳ್ಸಿರುವಂತ ಕೆಲಸವನ್ನ ಮೊನ್ನೆ ಮಾಡಿದ್ದಾರೆ. ಇವತ್ತು ನಮಗ್ ಬರ್ತಾ ಇರೋ ಎಕಾನಮಿಯಲ್ಲಿ ಬಜೆಟ್ ಅಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏರಿಯುವಂಥದ್ದು 66% ರೆವೆನ್ಯೂ ಇವತ್ತು ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಸೇವಾ ವಲಯದಿಂದ 66% ರೆವೆನ್ಯೂ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಕೃಷಿ ವಲಯದಿಂದ ಕೇವಲ 14% ನಮ್ಮ ರಾಜ್ಯದ ಒಟ್ಟು ರೆವೆನ್ಯೂ ಬರ್ತಾ ಇರುವಂತದ್ದು ಅಂತ ಸಹ ಹೇಳಿದ್ದಾರೆ. ಕೈಗಾರಿಕಾ ವಲಯದಿಂದ 20% ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ ಎಕಾನಮಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂದ 20% ನಮ್ಮ ರಾಜ್ಯದ ಒಂದು ಆರ್ಥಿಕತೆ ಬರ್ತಾ ಇದೆ ಅಂತ ಬಜೆಟ್ ಅಲ್ಲಿ ಅವ್ರು ಹೇಳಿರುವಂತದ್ದು. ಇದರಲ್ಲಿ ಕೃಷಿ ವಲಯ 14% ಬಜೆಟ್ ಇದ್ರೂ ಸಹ 56% ಹೆಚ್ಚು ಜನ ಇವತ್ತು ಕೃಷಿಕರು ನಮ್ಮಲ್ಲಿ ಕೃಷಿ ಅವಲಂಬಿತರಾಗಿ ರಾಜ್ಯದ ಜನತೆ ಇರುವಂತದ್ದು. ಅಂದ್ರೆ ಹತ್ರ 4 ಕೋಟಿಗೂ ಹೆಚ್ಚು ಜನ ಇವತ್ತಿಗೂ ಕೃಷಿಯನ್ನೇ ನಂಬ್ಕೊಂಡಿರುವಂತದ್ದು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತ ಯಡಿಯೂರಪ್ಪ ಸಾಹೇಬರು ಮೊದಲನೇ ಬಾರಿಗೆ ಕೃಷಿ ಬಜೆಟ್ ಅನ್ನ ಮಂಡಿಸಿದ್ರು. ನಾವು ಬಂದಾದ್ಮೇಲೆ ಇದು 3ನೇ ಬಜೆಟ್ ಅಧಿವೇಶನದಲ್ಲಿ ನಾನು ಮೊದಲನೇ ಬಾರಿ ಶಾಸಕನಾಗಿ ಆಯ್ಕೆ ಆದ ನಂತರ 3ನೇ ಬಜೆಟ್ ಅಧಿವೇಶನದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ನಾವು ಅನ್ಕೊಂಡಿದ್ವಿ ಬಡವರ ಪರವಾದಂತಹ ಬಜೆಟ್, ಬಡವರ ಪರವಾಗಿ ಅವ್ರು ಮಂಡಿಸ್ತಾರೆ ಬಜೆಟ್ ಅನ್ನ ಅಂತ ನಾನು ಸಹ ಒಬ್ಬ ಯುವಕನಾಗಿ ಅತಿ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡು ಈ 3ನೇ ಬಜೆಟ್ಗೆ ಬಂದೆ. ಕಂಟಿನ್ಯೂಸ್ ಆಗಿ ಸಾಹೇಬ್ರೆ ಏನು ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿರುವಂತಹ ಪ್ರತಿ ಬಜೆಟ್ ಅಲ್ಲಿ ಇವತ್ತು ಅವ್ರು ಜಸ್ಟಿಫೈ ಮಾಡ್ತಿರುವಂತದ್ದು ಅವ್ರ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದಂತ ಗ್ಯಾರಂಟಿ ಸ್ಕೀಮ್ಗಳಿಗೆ ಬಿಟ್ಟು ಏನು 52,000 ಕೋಟಿ ಅಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳನ್ನ ನಾವು ಅನುದಾನ ಕೇಳಕ್ಕೆ ನಮ್ಮ ಮಾನ್ಯ ನಾಯಕರಾಗಿರುವಂತಹ ಅಶೋಕ್ ಸಾಹೇಬ್ರ ಜೊತೆ ಹೋದಾಗ ಪ್ರತಿ ಕ್ಷೇತ್ರಕ್ಕೆ ನೇರವಾಗಿ ಬಜೆಟ್ ಅಲ್ಲೇ ಅಕೌಂಟ್ಗೆ 250 ಕೋಟಿ ಬರುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ.
ನಾವು ಸಹ ಬಂದ್ಮೇಲೆ 3 ಬಜೆಟ್ ಆಯ್ತು, 2 ವರ್ಷ ಆಯ್ತು ಸರ್. ಹೊಸದಾಗಿ 72-74 ಜನ ಆಯ್ಕೆ ಆಗಿದ್ದೀವಿ. ಇನ್ 3 ವರ್ಷ ಇದೆ. ಈ ಬಜೆಟ್ ಅಲ್ಲಾದ್ರೂ ಏನಾದ್ರೂ ದೊಡ್ಡ ಗಾತ್ರದ ಏನಾದ್ರೂ ಅನೌನ್ಸ್ಮೆಂಟ್ಸ್ ಮಾಡ್ತಾರೆ, ಯಾವ್ದಾದ್ರು ಗುದ್ಲಿ ಪೂಜೆಗಳು ಮಾಡೋಣ, ಹೊಸ ಕೊಡುಗೆಯನ್ನ ನಮ್ಮ ಕ್ಷೇತ್ರಗಳಿಗೆ, ನಮ್ಮ ಜಿಲ್ಲೆಗೆ ತಗೊಂಡೋಗೋಣ ಅಂತ ಹೇಳಿ ನಾವು ಕಾಯ್ತಾ ಇದ್ವಿ. ಆದ್ರೆ ಸಾಮಾನ್ಯ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಯಾವುದೇ ಹೊಸ ಯೋಜನೆಯನ್ನ 3ನೇ ಬಜೆಟ್ ಅಲ್ಲೂ ಸಹ, ಈ ಸರ್ಕಾರದ 3ನೇ ಬಜೆಟ್ ಅಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ಯಾವುದು ಮಂಡಿಸಿಲ್ಲ. ಅವರ ಗ್ಯಾರಂಟಿಗಳ ಅನುಷ್ಠಾನ ಬಿಟ್ರೆ ಬಡವರ ಪರವಾಗಿ, ಬಡವರ ಕಲ್ಯಾಣಕ್ಕೋಸ್ಕರ ಒಂದೇ ಒಂದು ಕಾರ್ಯಕ್ರಮ, ಅವರೇನು ಭಾಗ್ಯಗಳು ಅಂತ ಹೇಳಿ 5 ವರ್ಷದ ಸರ್ಕಾರ ನಡೆಸಿದ್ರು. ಈ ಸತಿನೂ ಕೃಷಿ ಭಾಗ್ಯ ಅಂತ ಅನೌನ್ಸ್ ಮಾಡಿದ್ದಾರೆ. ಕೃಷಿ ಭಾಗ್ಯದಲ್ಲಿ ರೈತರಿಗೆ ಏನ್ ಕೊಡ್ತಾ ಇದ್ದೀರಾ? ಕೇವಲ ಕೃಷಿ ಹೊಂಡ ಬಿಟ್ರೆ ಕೃಷಿ ಭಾಗ್ಯದಲ್ಲಿ ರೈತರಿಗೆ, ರೈತರ ಮಕ್ಕಳಿಗೆ, ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಸರ್ಕಾರ ಏನು ಕೊಡ್ತಾ ಇಲ್ಲ. 4 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ರೈತರಿಗೆ ಈ ಸರ್ಕಾರದ ಕೊಡುಗೆ ಕಳೆದ 3 ವರ್ಷಗಳ ಬಜೆಟ್ ಅಲ್ಲಿ ಮತ್ತು ಈ ಬಜೆಟ್ ಅಲ್ಲೂ ಸಹ ಶೂನ್ಯ. ಇದ್ರ ಜೊತೆಗೆ ನಾನು ಸರ್ಕಾರದ ಈ ಬಜೆಟ್ ಅನ್ನ ಓದುವಾಗ ತುಂಬಾ ಅದ್ಭುತವಾಗಿ ಅವರು ಒಂದು 6 ಅಭಿವೃದ್ಧಿ ಆಯಾಮಗಳನ್ನ ಗುರುತಿಸಿ ನಾವು ಕಾರ್ಯಕ್ರಮಗಳನ್ನ ಹೊರಡಿಸಿದೀವಿ ಅಂತ ಹೇಳಿದ್ದಾರೆ. 6 ಆಯಾಮ ಗುರುತಿಸಿರುವಂತದ್ದು. ಮೊದಲನೇ ಆಯಾಮ ಕಲ್ಯಾಣ ಕಾರ್ಯಕ್ರಮಗಳು, ಅಂದ್ರೆ ಗ್ಯಾರಂಟಿಗಳು. ಅವ್ರ ಅಜೆಂಡಾ ಕ್ಲಿಯರ್ ಇದೆ. ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ವಿ ಆ ಗ್ಯಾರಂಟಿಗಳನ್ನ ಕೊಡ್ತೀವಿ. ಗ್ಯಾರಂಟಿಗಳು ಘೋಷಣೆ ಮಾಡಿದ್ದವರು ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಎರಡನೇದು ಕೇಳಿದ್ದಾರೆ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಆಯವ್ಯಯ. ಈ ಬಜೆಟ್ ಕೃಷಿಕರಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅಂತ ಹೇಳಿದ್ದಾರೆ. ಕೃಷಿಯಲ್ಲಿ ಒಂದು ಮುಖ್ಯವಾಗಿ ಹೇಳಿರುವಂತದ್ದು, ಪ್ರತಿದಿನ 1 ಕೋಟಿ ಲೀಟರ್ ಹಾಲನ್ನ KMF ತಗೊಂತಾ ಇದೆ ಅಂತ ಹೇಳಿ ಬಜೆಟ್ ಅಲ್ಲೂ ಹೇಳಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದಲ್ಲೂ ಹೇಳಿದ್ದಾರೆ. ನಾನು ಈ ಮೂಲಕ KMFಗೆ ಹಾಗೂ ಪಶುಸಂಗೋಪನಾ ಹಾಗೂ ಕೃಷಿ ಇಲಾಖೆಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇವತ್ತು ರೈತರು ಹೆಮ್ಮೆಯಿಂದ ಸ್ವಾವಲಂಬಿಯಾಗಿ ಯಾರೋ ಮನೆಗೆ ಕೂಲಿ ಆಳುಗಳಾಗಿ ಹೋಗದೆ ಅವ್ರ ಮನೆಯಲ್ಲಿ ಇದ್ದಾರೆ ಅಂದ್ರೆ ಅದು KMF ನಿಂದ ಅವ್ರು ತಗೊಂತಾ ಇರೋ ಹಾಲಿಂದ ಮತ್ತು ಸರ್ಕಾರ ಕೊಡ್ತಿರುವಂತ 4 ರೂಪಾಯಿ ಪ್ರೋತ್ಸಾಹದಿಂದ. ಇದು ಬಿಟ್ರೆ 5 ರೂಪಾಯಿ. ಇದು ಬಿಟ್ರೆ ಯಾವುದೇ ಕಾರಣಕ್ಕೂ ಕೃಷಿಕರಿಗೆ ಈ ಬಜೆಟ್ ಅಲ್ಲಿ ಏನು ಕೊಟ್ಟಿಲ್ಲ. ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಈಗ GT ದೇವೇಗೌಡ ಸಾಹೇಬ್ರು ಹೇಳಿದ್ರು, ಅದನ್ನೊಂದು ಮೆನ್ಷನ್ ಮಾಡಿದ್ದಾರೆ. ಇವತ್ತು ಪಂಪ್ ಸೆಟ್ ಕೊಡ್ತಾ ಇರೋದು ಆಲ್ರೆಡಿ. ಮುಂಚಿನಿಂದಲೂ ಕೊಡ್ತಾ ಇದ್ರು, ಈಗಲೂ ಕೊಡ್ತಾ ಇದ್ರು. ಹಾಲಿನ ದರ ಏರ್ಸಿದ್ರೆ ಇವರೆಲ್ಲ ಧರಣಿ ಮಾಡ್ತಾರೆ. 5 ರೂಪಾಯಿನ ಮತ್ತೆ ನೀವು ಮಾತ್ರ ಮಾತಾಡಿ ಸರ್. KMF ನ ನಾನು ಅಪ್ರಿಶಿಯೇಟ್ ಮಾಡಿದ್ದು, ಎಲ್ಲಾ ಸಬ್ಜೆಕ್ಟ್ ಸರ್ಕಾರನ ಅಪ್ರಿಶಿಯೇಟ್ ಮಾಡಿದ್ದು. ಅಧ್ಯಕ್ಷರೇ ಈಗ ಬಂದೇನು ಅರ್ಜೆಂಟ್, ಈಗ ಬಂದು ಕೂತ್ಕೊಳ್ಳಿ, ಈಗ ಸ್ವಲ್ಪ ಮಾತಾಡೋರ್ಗು ಬಿಟ್ಬೇಡ. 5 ನಿಮಿಷ ನನ್ನ ಅವಕಾಶ ಇದೆ, ದಯವಿಟ್ಟು ನಾನು ಮಾತಾಡಿ. ಈಗ ಆಯ್ತು ಸರ್, ಬಿಟ್ಬಿಡಿ ಸರ್. ಇಲ್ಲ ಬಿಡ್ಲಿಕ್ಕೆ ಆಗ್ಲಿಲ್ಲ ಪ್ಲೀಸ್ ಸರ್. ಇಲ್ಲ ರೈತರಿಗೆ ನೋಡಿ ಹಾಗೆ ಮಾತು ನಾಳೆ ಬೆಳಿಗ್ಗೆ ಮಾತಾಡಿ. ಈಗ ಟೈಮ್ ಇಲ್ಲ. ರೈತರಿಗೆ ಇವಾಗ ಇಷ್ಟೆಲ್ಲ ಕೊಟ್ಟಿದ್ದೀನಿ ಅಂತ ರಾಯರೆಡ್ಡಿ ಸಾಹೇಬ್ರು ತಿಳಿಸಿದ್ರು. ಪಂಪ್ ಸೆಟ್ ಕರೆಂಟ್ ಕೊಡ್ತಾ ಇದೀವಿ, ಕರೆಂಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ರೈತರಿಗೆ ಏನ್ ಬೇಕು? 1 ನಿಮಿಷ ಮೇಕ್ ಎ ಕರೆಕ್ಷನ್. 18,000 ಕೋಟಿ ರೂಪಾಯಿ ಸಬ್ಸಿಡಿನ ರೈತರ ಸರ್, ಅದು ಮುಂಚೆಯಿಂದ ಕೊಡ್ತಾ ಇರೋದು ಕಂಟಿನ್ಯೂ ಆಗಿದೆ ಅಷ್ಟೇ, ಹೊಸ ಯೋಜನೆ ಅಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಹೊಸ ಯೋಜನೆ ಅಲ್ಲ, ಕಂಟಿನ್ಯೂಡ್ ಸ್ಕೀಮ್. ಹೊಸದು ಹಳೇದು ಮಾತಾಡ್ತಾ ಇಲ್ಲ. ಓಕೆ ಸರ್, ಮಾತಾಡ್ತೀನಿ ಸರ್ ಪ್ಲೀಸ್. ನಾನು ಹೊಸ ಯೋಜನೆಗಳ ಬಗ್ಗೆ ಹೇಳಿದೆ. ಮಾನ್ಯ ಸಭಾಧ್ಯಕ್ಷ, ಈಗ ರೈತರಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ನೀರಾವರಿ. ಪ್ರತಿಯೊಬ್ರು ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲ ಮಾತಾಡ್ತಾರೆ. ಬೆಂಗಳೂರು ಡಿವಿಷನ್ ಬಂದಿದ ತಕ್ಷಣ, ಮೈಸೂರು ಡಿವಿಷನ್ ಅಲ್ಲೂ ನದಿಗಳವೆ. ನಮ್ ಬೆಂಗಳೂರು ಡಿವಿಷನ್ ಬಂದಿದ ತಕ್ಷಣ ನಮ್ಗಿರೋ ನದಿಗಳು ಯಾವುದು? ವೃಷಭಾವತಿ, ಅರ್ಕಾವತಿ, ಏನಾಗಿದೆ ಹೇಮಾವತಿ, ಎಲ್ಲ ಚರಂಡಿಗಳಾಗಿದ್ದಾವೆ, ರಾಜಕಾಲುವೆಗಳಾಗಿದ್ದಾವೆ. ಬಿಟ್ರೆ ಒಂದೇ ಒಂದು ನದಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಮಾನ್ಯ KH ಮುನಿಯಪ್ಪ ಸಾಹೇಬರು ಸೀನಿಯರ್ ಇಲ್ಲಿದ್ದಾರೆ. ನಮ್ಮ ಶರತ್ ಅಣ್ಣವರು ಹೊಸಕೋಟೆ ಶಾಸಕರು ಇದ್ದಾರೆ, ನಮ್ಮ ನೆಲಮಂಗಲ ಶಾಸಕರು ಸೀನಣ್ಣವರು ಇದ್ದಾರೆ. ಇವತ್ತು ನೀರಾವರಿ ಯೋಜನೆ ಅಡಿಯಲ್ಲಿ 3 ವರ್ಷದಿಂದ ಏನು ನಮ್ಮ ಸರ್ಕಾರ ಕೊಟ್ಟಿಲ್ಲ. ಕೊಟ್ಟಿರುವಂತದ್ದೇನು? 2ನೇ ಸೆಕೆಂಡರಿ ಟ್ರೀಟ್ಮೆಂಟ್ ಆಗಿರುವಂತ KC ವ್ಯಾಲಿ, HN ವ್ಯಾಲಿಗಳನ್ನ ಕೆರೆಗೆ ತುಂಬಿಸೋದು ಬಿಟ್ರೆ ಯಾವುದೇ ರೀತಿಯಾದಂತ ಏತ ನೀರಾವರಿ ಇಲ್ಲ. ಎತ್ತಿನೊಳೆ ಯೋಜನೆ
ಮಾಡಬೇಕು ಅಂತ ಹೇಳಿ ಇವಾಗೇನು ಅಚೀವ್ಮೆಂಟ್ ನೀರಾವರಿ ಕೊಡ್ತಾ ಇಲ್ಲ. ಓಕೆ, ನೀರಾವರಿ ಬೇಡ. ಈಗ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಹೋದ ವರ್ಷ ರಾಗಿ ಖರೀದಿ ಮಾಡ್ತಾರೆ, ಸಂತೋಷ. ಹಾಲು 3 ಅವರ್ ನಮಗೆ ಏನು ಟೇಬಲ್ ಶೆಲ್ಫ್ ಲೈಫ್ ಇರೋದು ಹಾಲು, 3 ಅವರಲ್ಲಿ ಹಾಲು ಕೆಟ್ಟೋಗುತ್ತೆ. ರೈತ ಕರಿಯುವಂತ ಹಾಲು 3 ಅವರಲ್ಲಿ ನೀವು ಖರೀದಿ ಮಾಡ್ತೀರಾ 1 ಕೋಟಿ ಲೀಟರ್. ಕೃಷಿ ಇಲಾಖೆ ಮತ್ತು ನಮ್ಮ ಸಹಕಾರಿ ಇಲಾಖೆ ಇವತ್ತವರೆಗೂ ಏನು ರೈತರು ಬೆಳೆಯುವಂತ ರಾಗಿ ಇವತ್ತು ನೀವು ರೂಲ್ಸ್ ಮಾಡಿದೀರಾ. ಒಬ್ಬ ರೈತ, ದೊಡ್ಡ ರೈತ ಆಗ್ಲಿ ಸಣ್ಣ ರೈತ ಆಗ್ಲಿ ಏನೇ ಆದ್ರೂ 20 ಕ್ವಿಂಟಾಲ್ ಮೇಲೆ ಹಾಕೋಂಗಿಲ್ಲ. 20 ಕ್ವಿಂಟಾಲ್ ಅಂದ್ರೆ ಎಷ್ಟು ಬರುತ್ತೆ ದುಡ್ಡು? 85,000 ರೂಪಾಯಿ, 86,000 ರೂಪಾಯಿ ಬರುತ್ತೆ. ಒಬ್ಬ ರೈತ 85,000ದಲ್ಲಿ 86,000ದಲ್ಲಿ ಸ್ವಾವಲಂಬಿಯಾಗಿ ಹೆಂಗ್ ಜೀವನ ಮಾಡ್ತಾನೆ? 1 ಎಕರೆಗೆ 10 ಕ್ವಿಂಟಾಲ್ ಬೆಳೆಯಕ್ಕೆ 15ರಿಂದ 20,000 ಖರ್ಚಾಗುತ್ತೆ. ಇವತ್ತು ಕಟಾವು ಮಿಷಿನ್ ಸೇರಿ 15ರಿಂದ 20,000 ಖರ್ಚಾಗುತ್ತೆ. 2 ಎಕರೆಗೆ ಕೇಂದ್ರ ಸರ್ಕಾರ ಇನ್ನೂ ರಾಗಿಯನ್ನು MSPಯಲ್ಲಿ ನೀವು ಪರ್ಚೇಸ್ ಮಾಡಿ ನಾವು ತೆಗೆದುಕೊಳ್ತೀವಿ. ಬೇರೆ ಬೇರೆ ರಾಜ್ಯಗಳೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಈಗ ತೀರ್ಮಾನ ಮಾಡಿದ್ವಿ, ರೈತ 50 ಕ್ವಿಂಟಾಲ್ವರೆಗೂ ಕೊಡೋಕ್ಕೆ ಅವಕಾಶ ಇದೆ. ಎರಡನೇದು, ವೃಷಭಾವತಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ನಿರ್ದಿಷ್ಟವಾಗಿ ಗೊತ್ತಿಲ್ಲ, ಒಂದು 20ರಿಂದ 25 ಕೆರೆಗಳು ನಿಮಗೆ ಗೊತ್ತಿಲ್ಲ. ಎಲ್ಲ ತೂಬ್ಗೆರೆ ಹೋಗ್ಲಿ ಅಣ್ಣ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೂ ಇಲ್ಲ. ಚರ್ಚೆ ಬೇಡ. ಗ್ರಾವಿಟಿ ಎಲ್ಲಿ ಕ್ಷೇತ್ರಕ್ಕೆ ನೀರನ್ನು ಕೂಡ ನೀರು ವಿಷಯ ಮಾತಾಡಿದ್ರೆ ಅವರು ವೃಷಭಾವತಿ ಸುಮಾರು 1,800 ಕೋಟಿ ರೂಪಾಯಿ ಫಸ್ಟ್ ಫೇಸಲ್ಲಿ, ನೆಲಮಂಗಲ ಯಶವಂತಪುರನು ಸ್ವಲ್ಪ ಸೇರ್ತದೆ, ತುಮಕೂರಲ್ಲಿ ಕೆಲವು ಸೇರ್ತಾರೆ, ಅದರಲ್ಲಿ ದೊಡ್ಡಬಳ್ಳಾಪುರ ಕೂಡ ಮೇಜರ್ ಕೆರೆಗಳನ್ನು ಸೇರಿಸಿದ್ದೇವೆ. ಅವರಿಗೆ ನೀರ್ದು ಕೂಡ ನಾನು ವ್ಯವಸ್ಥಿತವಾಗಿ ನಿಮ್ಮ ದೊಡ್ಡಬಳ್ಳಾಪುರ ಕೆರೆಗಳನ್ನು ಸೇರಿಸಿದ್ವಿ. ಸೆಕೆಂಡ್ ಫೇಸಲ್ಲಿ ಇನ್ನಷ್ಟು ಕೆರೆಗಳು ನೀವೇನು ನಿಮ್ಮ ಮತಕ್ಷೇತ್ರ ಹೇಳಿದ್ರಿ ಅಲ್ಲಿ ಕೂಡ ಸೇರ್ತವೆ. ಅದರಲ್ಲಿ ತಾರತಮ್ಯ ಇಲ್ಲ, ನಿಮಗೂ ಕೂಡ ಅವಕಾಶ ಆಗುತ್ತೆ. ಸರ್, ಈಗ ಸಚಿವರೇ, ಗ್ರೌಂಡ್ ವಾಟರ್ ಉತ್ತರ ಕರ್ನಾಟಕ ಜೋಳ ಖರೀದಿ ಬಗ್ಗೆ ಹೇಳಿಲ್ಲ. ಜೋಳ ಮಾನದಂಡಿಗೆ ಜೋಳದ ಬಗ್ಗೆ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ ಇನ್ನೂ ಜಾಸ್ತಿ ರಾಗಿ ಖರೀದಿ ಮಾಡಬೇಕು ಅಂತ ಹೇಳಿ 50 ಕ್ವಿಂಟಾಲ್ ಮಾಡಿದಿರಾ. ಕ್ಷೇತ್ರದ ಜನತೆ ಪರವಾಗಿ ಕಳೆದ ವರ್ಷ ಹೈಯೆಸ್ಟ್ ರಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಹಾಕಿರೋದು ದೊಡ್ಡಬಳ್ಳಾಪುರ ತಾಲೂಕು. ಮಾನ್ಯ ಸಚಿವರು ಇರುವಂತಹ ಜಿಲ್ಲೆಯಿಂದನೇ ನಾವು ಹಾಕಿದೀವಿ. ಅದಕ್ಕೆ ಸಚಿವರಿಗೆ, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅದ್ಭುತವಾದಂತಹ MSP 4,290 ರೂಪಾಯಿ ಕೊಡ್ತಾರೆ. ತುಂಬಾ ಧನ್ಯವಾದಗಳು ಸಚಿವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೂ. ನಾನು ರಾಗಿಗೆ 43 ರೂಪಾಯಿ ಬೆಲೆ ಕೊಡ್ತಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. 50 ಕ್ವಿಂಟಲ್ ಕೊಟ್ಟಿರೋದಕ್ಕೂ ಇವತ್ತೇ ಗೊತ್ತಾಗಿತ್ತು ಸರ್ ನಮಗೂ, ಅದಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈಗ ಸರ್, ಸಾಹೇಬ್ರು ಹೇಳಿದ್ರು ನೀರಾವರಿ ಯೋಜನೆ ಅಡಿಯಲ್ಲಿ ಕೆರೆ ತುಂಬಿಸ್ತಾ ಇದೀವಿ ಅಂತ. ಕೆರೆ ತುಂಬೋದು ಏನಕ್ಕೆ? ಗ್ರೌಂಡ್ ವಾಟರ್ ರೀಚಾರ್ಜ್ಗೆ. ರೈತರಿಗೆ ನೀರಾವರಿ ಏನ್ ಮಾಡಿದೀರಾ? ಕುಡಿಯಕ್ ನಮ್ಗೆ ಏನಾದ್ರೂ ಸಿಹಿ ನೀರು ಇದೆಯಾ ಸರ್? ಇಡೀ ಜಿಲ್ಲೆಯಲ್ಲಿ 1 ಡ್ರಾಪ್ ಸಿಹಿ ನೀರಿಲ್ಲ ಸರ್. ಪ್ರತಿಯೊಂದು 276 ಒಂದ್ ನಿಮಿಷ ಇರೋಣ ಸರ್. ತುಂಬಾ ಬೇಜಾರಾಗುವಂಥದ್ದು ನೀರಾವರಿ ಯೋಜನೆ ಬಗ್ಗೆ. ನಮ್ಮಿಂದ 100 ಕಿಲೋಮೀಟರ್ ದೂರ ಕಿಯಾ ಫ್ಯಾಕ್ಟರಿ ಇದೆ ಸರ್, ಹಿಂದೂಪುರ ಪೆನ್ಕೊಂಡ ಅಲ್ಲಿ ಕಿಯಾ ಫ್ಯಾಕ್ಟರಿ ಇದೆ. ಕಿಯಾ ಫ್ಯಾಕ್ಟರಿಗೆ ಎಲ್ಲಿಂದ ನೀರು ತಂದಿದ್ದಾರೆ? 280 ಕಿಲೋಮೀಟರ್ ದೂರ ಕೃಷ್ಣಾ ನದಿ, ಆಂಧ್ರ ಪ್ರದೇಶ್ಗೆ ಮತ್ತು ತೆಲಂಗಾಣಗೆ ಬಾರ್ಡರ್ ಇರುವಂತ ಕೃಷ್ಣಾ ನದಿಯಿಂದ 2016ನೇ ಇಸ್ವಿ, ಇಫ್ ಐ ಆಮ್ ನಾಟ್ ರಾಂಗ್, ಅದು ಲಾಂಚ್ ಆಗಿತ್ತು ಕಿಯಾ ಫ್ಯಾಕ್ಟರಿ. 2016ನೇ ಇಸ್ವಿಯಲ್ಲಿ ಲಾಂಚ್ ಆಗಿ 2018ಕ್ಕೆ 6 TMC 6 TMC ನೀರನ್ನ ಗೊಲ್ಲಪಲ್ಲಿ ರಿಸರ್ವಾಯರ್ಗೆ ಆಂಧ್ರ ಸರ್ಕಾರ ಕೊಡುತ್ತೆ ಕೇವಲ 2 ವರ್ಷದಲ್ಲಿ. ಮಾನ್ಯ ಸಾಹೇಬರು ಕೋಲಾರದಲ್ಲಿ ಇದ್ದಂಥವ್ರು ಈಗ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಸಚಿವರಿಗೆ ನಾನು ಕೇಳ್ಕೊಳ್ಳುವಂಥದ್ದು, ನಮ್ಮ ಇಡೀ ಡ್ರಿಂಕಿಂಗ್ ಸಭಾಧ್ಯಕ್ಷರೇ, ಪಾಪ ನಮ್ ಧೀರಾಜು ಏನೇನೋ ಮಾತಾಡ್ತಾವ್ರೆ. ಅವ್ರ ಸರ್ಕಾರ ಎತ್ತಿನೊಳೆ ಯೋಜನೆ ಈಗ ಶಾಸಕ ಆಗಿರೋದು ಈಗ ಮಾತಾಡ್ತೀನಿ. ನಿಮ್ ಸರ್ಕಾರ ಕಾಳಜಿ ಸರ್ಕಾರ ಮಾಡಿದ್ ಹೇಳಪ್ಪ. ಶ್ರೀನಿವಾಸ್ ರಾಜ್ಯ ತಂದಾಗ ನೋಡಿ, ನೀವು ಈಗ ಬಂದು ಅನಗದಂತ ಮಾತಾಡಬೇಡಿ. ನೀವು ಕೂತ್ಕೊಳ್ಳಿ. ಕುಡಿಯೋ ನೀರ್ ಬಗ್ಗೆ ಈಗ ಬರ್ತೀರಿ ಮತ್ತೆ ಮಾತಾಡ್ತೀರಿ. ನೀವು ಯಾಕ್ರಿ ಹಿಂಗ್ ಮಾಡ್ತೀರಿ? ಸರಿ, ನಾನು ಒಂದು ಕೇಳೋಂಥದ್ದು, ಪ್ರತಿ ಸತಿ ವಿರೋಧ ಪಕ್ಷದವರು ನಮ್ಮ ನಾಯಕರನ್ನ ಕೇಳಿದ್ರೆ ಪರವಾಗಿಲ್ಲ. ನಾನು ಇವತ್ತು ಆಯ್ಕೆ ಆಗಿದ್ದೀನಿ, 2 ವರ್ಷ ಆಗೈತೆ. ನಿಮ್ ಸರ್ಕಾರ ಏನ್ ಮಾಡ್ತು? ಇದು ನಮ್ ಸರ್ಕಾರ ಸರ್. ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಂತ್ರಿಗಳು. ಅವ್ರನ್ನೇ ಕೇಳಬೇಕು. ನಾನು ಎಲ್ಲಿ ಬಂದಿದ್ದೀನಿ ಸರ್ಕಾರನ ಹೇಳ್ತಾ ಇದ್ದೀನಿ. ಶ್ರೀನಿವಾಸ್
ಏನ್ ಸರ್ ಇದು? ನೀನು ಅಸೆಂಬ್ಲಿಗೆ ಬರುವುದೇ ಕಡಿಮೆ, ಈಗ ಬೆಳಿಗ್ಗೆಯಿಂದ ಇಲ್ಲಿ ಮಧ್ಯಾಹ್ನ ತನಕ ಬರ್ಲಿಲ್ಲ. ಮಧ್ಯಾಹ್ನ ಈಗ ಬಂದು ಕೂತ್ಕೊಂಡು ಕೂತ್ಕೊಳ್ಳೀಗ ಬಂದು ತಲೆಗಂಟೆ ಮಾಡೋದು. ಸರ್ ಕುಡಿಯೋ ನೀರು ಕೇಳಂಗಿಲ್ವಾ ಸರ್? ಏನ್ ಕೇಳ್ತಾ ಇದೀವಿ? ಕುಡಿಯೋ ನೀರು ಆಯ್ತು ಸರ್. 270 ಮಾನ್ಯ ಸಚಿವರಿಗೂ ಗೊತ್ತು. 270 ಏನಾದ್ರು ಮಾತಾಡ್ಬೇಕಣ್ಣ? ಇಲ್ಲ ಇಲ್ಲ ಅಲ್ಲ ಮತ್ತೆ ಹೇಳಿ ನೋಡಿ, ಆಗಿಲ್ಲ ಸಚಿವರೇ, ಈಗ ಬಜೆಟ್ ಬಗ್ಗೆ ಮಾತಾಡ್ತಾರೆ. ಶಾಸಕರನ್ನೇ ಜೊತೆಯಲ್ಲಿ ಇಟ್ಕೊಂಡು 2-3 ಮೀಟಿಂಗ್ ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಬಶೆಟ್ಟಹಳ್ಳಿ ಹತ್ರ ತೊಂದರೆ ಆಗಿ 10 ಗ್ರಾಮಗಳಿಗೆ ತೊಂದರೆ ಆಗಿರುವಾಗ ಅವ್ರನ್ನೇ ಜೊತೆಯಲ್ಲಿ ಇಟ್ಕೊಂಡು ನಾವು ಜಕ್ಕಲ್ಮಡ್ಗಿಂದ ನೇರವಾಗಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿದ್ದೀವಿ. ಅದಲ್ಲದೆ 5 ಕಿಲೋಮೀಟರ್ ಇಂದ ಆಚೆ ಹೋಗಿ ಒಂದು ನೀರು ಕುಡಿಯೋ ನೀರನ್ನ ಮಾಡಿ ಅದನ್ನು ಮಾಡಿದ್ದೇವೆ. ಎತ್ತಿನ ವೇಳೆ ಆದಷ್ಟು ಬೇಗ ಬರ್ತಾರೆ. ಉಪಮುಖ್ಯಮಂತ್ರಿಗಳು ಟಾಪ್ ಪ್ರಯಾರಿಟಿ ಕೊಟ್ಟಿದ್ದಾರೆ. ನಮಗೆಲ್ಲ ಬಯಲು ಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇವೆಲ್ಲಕ್ಕೂ ಕೂಡ, ಮತ್ತು ಹಾಸನ ಆಗಲಿ ಮತ್ತು ತುಮಕೂರಾಗಲಿ, ಚಿತ್ರದುರ್ಗ, ಈ ಬಯಲುಸೀಮೆ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ಮೊದಲು ಕೊಡಬೇಕು. ಕೆರೆಗಳಿಗೆ ತುಂಬಿಸೋದಕ್ಕಿಂತ ಮೊದಲು ಎತ್ತಿನ ವೇಳೆ ನೀರನ್ನು ಬಾರ್ಡ್ರು ಕೋಲಾರಕ್ಕೆ ಬರುವಂಥದ್ದನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕುಡಿಯೋ ನೀರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಮಾನ್ಯ ಶಾಸಕರು ಜೋಳದ ಬಗ್ಗೆ ಒಂದು ಮಾತು ಹೇಳಿದ್ರು, ಕ್ಲಾರಿಫೈ ಮಾಡ್ತೀನಿ. ಜೋಳ ಈಗ ಹಂತ ಹಂತವಾಗಿ 1 ಲಕ್ಷ ಮೆಟ್ರಿಕ್ ಟನ್ ಮೊದಲಿತ್ತು, ಈಗ 1 ಲಕ್ಷ ಮೆಟ್ರಿಕ್ ಟನ್ ತೆಗೆದುಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಜೋಳದ ಪ್ರಾಬ್ಲಮ್ ಏನಿದೆ ಅಂದರೆ 3 ತಿಂಗಳಾಗ್ಬಿಟ್ರೆ ನುಸಿ ಹುಳ ಬಿಡ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಅನುಮತಿ ಬರೆದಿದ್ದೀವಿ, ಕೇಂದ್ರ ಸರ್ಕಾರಕ್ಕೆ. ನಾವು ಏನು ಶೇಖರಣೆ ಮಾಡ್ತೀವಿ, ಶೇಖರಣೆ ಮಾಡಿದ್ದು 1 ತಿಂಗಳಾಗ್ತಾನೆ ನಮಗೆ ನಾವು ಡಿಸ್ಪರ್ಸ್ ಮಾಡಕ್ಕೆ ಕೊಟ್ಟರೆ ಅದು 3-4 ತಿಂಗಳಲ್ಲಿ ಡಿಸ್ಪರ್ಸ್ ಮಾಡಿದ್ರೆ ನುಸಿ ಹುಳ ಬೀಳೋದಿಲ್ಲ ಅಂತ ಅದಕ್ಕೂ ಕೂಡ ಪತ್ರ ಬರೆದಿದ್ದೀವಿ. ಆ ನುಸಿ ಹುಳ ಬೀಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಅದನ್ನು ಮತ್ತೆ ಶೀಘ್ರದಲ್ಲೇ ವಿತರಣೆ ಮಾಡುವಂಥ ಏರ್ಪಾಡುಗಳು ಕೂಡ ಮಾಡ್ಕೊಂಡಿದ್ದೀವಿ. ಎತ್ತಿನೊಳೆದು ಅದಕ್ಕೆ ರಿಪ್ಲೈ ಮಾಡಿ, ನಿಮ್ಮ ಪ್ರಶ್ನೆ ಕಂಟಿನ್ಯೂ ಮಾಡಿ. ಏನ್ ರೈತರ ಬಗ್ಗೆ ಮಾತ್ರ ಮಾತಾಡ್ಬೋದು, ನಿಮ್ಮ ಡಿಸ್ಟ್ರಿಕ್ಟ್ ಮಿಜೋದು ಯಾವ ಮಾತಾಡ್ಬೋದು. ನಿಮ್ಗೆ ಈಗ ಏನಾಗ್ತದೆ? ಕುಡಿಯೋ ನೀರು ಕೇಳಬಾರ್ದ ಸರ್? ಮಾತಾಡಿ, ಕಂಟಿನ್ಯೂ ಮಾಡಿ. ಈಗ ಬಜೆಟ್ ಅಲ್ಲಿ ಬೆಂಗಳೂರಿಗೆ 1 ಲಕ್ಷ ಕೋಟಿ ಇದೆ ಅಂತ ಹೇಳಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ನಮ್ಮ ಶರತ್ತಣ್ಣನು ಅವ್ರು ಮಾತಾಡುವಾಗ ಹೇಳಿದ್ರು. ಬಿಯಾಂಡ್ ಬೆಂಗಳೂರು ಅಂತ ಘೋಷಣೆ ಮಾಡಿದ್ದಾರೆ ಸರ್. ಬಿಯಾಂಡ್ ಬೆಂಗಳೂರು ಅಂತ, ಬ್ರ್ಯಾಂಡ್ ಬೆಂಗಳೂರು ಬಿಟ್ಟು ಬಿಯಾಂಡ್ ಬೆಂಗಳೂರು ಅನ್ನೋ, ಬಿಯಾಂಡ್ ಬೆಂಗಳೂರು ಐತಣ್ಣ, ಬಿಯಾಂಡ್ ಬೆಂಗಳೂರು ಇದೆ. ಬಿಯಾಂಡ್ ಬೆಂಗಳೂರು ನೀವು ಡೆವಲಪ್ ಮಾಡಬೇಕು ಅಂದ್ರೆ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದೀರಾ. ನಮ್ಮಲ್ಲಿ ಕೈಗಾರಿಕಾ ವಲಯ ಇನ್ನೂ 20% ಇದೆ, ಓನ್ಲಿ 11% ಜಾಬ್ಸ್ ಇದೆ. ಇವತ್ತು ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂದ್ರೆ ಅದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮಾತ್ರ ಆಗೋದು, ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ನಾನು ಒಬ್ಬ ನಮ್ಮ ಪಾರ್ಟಿಯಲ್ಲಿ ಯುವ ಘಟಕದ ಅಧ್ಯಕ್ಷ ಸರ್. ಯುವಕರಿಗೆ ಇವಾಗ ಎಷ್ಟು ಜನಕ್ಕೆ 2 ವರ್ಷದಲ್ಲಿ ಕೆಲಸ ಕೊಟ್ಟಿದ್ದಾರೆ ಸರ್? ನ್ಯೂ ಇಂಡಸ್ಟ್ರಿ ಪಾಲಿಸಿ ತಂದಿದ್ದೀರಾ. ನ್ಯೂ ಇಂಡಸ್ಟ್ರಿ ಪಾಲಿಸಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 2025 to 2030 ತಂದಿದ್ದೀರಾ. ಕಳೆದ ವರ್ಷ ಬಜೆಟ್ ಅಲ್ಲೂ ಹೇಳಿದ್ರಿ 20 ಲಕ್ಷ ಕೆಲಸ ಕೊಡ್ತೀವಿ ಅಂತ. ಯುವ ನಿಧಿ ಅಂತ ಹೇಳಿ ನಿಮ್ ಗ್ಯಾರಂಟಿ ಸ್ಕೀಮ್ ನರೇಂದ್ರ ಮೋದಿ ಯುವ ನಿಧಿ ಅಂತ ಹೇಳಿ ಒಂದು ಸ್ಕೀಮ್ಸ್ ತಂದಿದ್ದಾರೆ. ಅದರಲ್ಲಿ 2,36,000 ಜನ ಏನೋ ಎನ್ರೋಲ್ ಆಗಿದ್ದಾರೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್. ಈಗ ಪ್ರತಿ ವರ್ಷ ನಮ್ಮ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಷ್ಟು ಲಕ್ಷ ಜನ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಇಂದ ಗ್ರಾಜುಯೇಟ್ ಆಗ್ತಾ ಇದ್ದಾರೆ? ಈಗ 2023ನೇ ಇಸ್ವಿವರೆಗೂ ಕೇಂದ್ರ ಸರ್ಕಾರ ಇವಾಗ ಕೈಗಾರಿಕಾ ಇಲಾಖೆಯಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಇನಿಷಿಯೇಟಿವ್ ಇದೆ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ. 20 ಲಕ್ಷ ಜಾಬ್ ಮಾಡಬೇಕು ಅಂತಿದೆ, ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಅವಾಗಲೇ ಫಾಕ್ಸ್ಕಾನ್ ಬಗ್ಗೆ ರಂಗನಾಥಣ್ಣ ಮಾತಾಡಿದ್ರು, ಅದಕ್ಕೆ ಬರ್ತೀನಿ. ಕನ್ಕ್ಲೂಡ್ ಪ್ಲೀಸ್. ಒಟ್ಟು PF ಹೋಲ್ಡರ್ಸ್ ಎಷ್ಟು ಜನ ಇದ್ರು ಸರ್? ಮಾರ್ಚ್ 2023ಗೆ ಒಟ್ಟು PF ಹೋಲ್ಡರ್ಸ್ 49,94,712 ಇದ್ರು ಸರ್. ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಪಾಲಿಸಿ, ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ESIC ಅಲ್ಲಿ 23,83,920 ಜನ ಮಾರ್ಚ್ 2023 ವರೆಗೂ ಇದ್ರು ಸರ್. ಇವರೆಲ್ಲರೂ ಫ್ಯಾಕ್ಟರಿಗಳಿಗೆ ಏನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೆಲಸ ಹೋಗೋರು. ಲಾಸ್ಟ್ 2 ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಸರ್ PF ಹೋಲ್ಡರ್ಸ್? ಸಂತೋಷ್ ಲಾಡ್ ಸಾಹೇಬ್ರು, ಮಾನ್ಯ ಕಾರ್ಮಿಕ ಸಚಿವರು ಯಾವಾಗಲೂ ಹೇಳ್ತಿರ್ತಾರೆ, ದಯವಿಟ್ಟು ಅವ್ರ ರಿಪ್ಲೈ ಅಲ್ಲಿ
2023 ಮಾರ್ಚ್ ಇಂದ 2025 ಮಾರ್ಚ್ ವರೆಗೂ ಎಷ್ಟು ಉದ್ಯೋಗಗಳು ಕರ್ನಾಟಕದಲ್ಲಿ ಅವ್ರು ಕಲ್ಪಿಸಿದ್ದಾರೆ ಅಂತ ಹೇಳಬೇಕು. ದೊಡ್ಡಬಳ್ಳಾಪುರ ವಿಷಯಕ್ಕೆ ಬಂದಾಗ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ತುಂಬಾ ರೈತರ ಭೂಮಿ 6,000 ಎಕರೆ ಕೆಐಡಿಬಿಗೆ ಅಕ್ವಿಸೇಷನ್ ಮಾಡಿದ್ದಾರೆ. ಫಾಕ್ಸ್ಕಾನ್ ಅನ್ನುವಂತ ಒಂದು ಅದ್ಭುತವಾದಂತಹ ಕಂಪನಿ ಬಂದಿದೆ. ಅಪ್ರಿಶಿಯೇಟ್ ಮಾಡ್ತೀನಿ ಸರ್ಕಾರಕ್ಕೆ, ಕಳೆದ ಸರ್ಕಾರ ಸೈನ್ ಮಾಡಿತ್ತು, ಇಲ್ಲ ಆಯ್ತು. ಫಾಕ್ಸ್ಕಾನ್ ಅನ್ನೋ ಒಂದು ಅದ್ಭುತವಾದಂತಹ ಕಂಪನಿ 50,000 ಅಲ್ಲ 1,00,000 ಜನಕ್ಕೆ ಉದ್ಯೋಗ ಕೊಡುತ್ತೆ ಅಂತ ಅವ್ರು ಘೋಷಣೆ ಮಾಡಿದ್ದಾರೆ. 1,00,000 ಜನಕ್ಕೆ ಉದ್ಯೋಗ ಕೊಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ. ಫಾಕ್ಸ್ಕಾನ್ ಅನ್ನುವಂಥದ್ದು ITBT ದೇವನಹಳ್ಳಿಯಲ್ಲಿ ಇರುವಂತದ್ದು. ಪಕ್ಕದಲ್ಲಿರುವಂತ 1,500 ಎಕರೆ ನಮ್ಮಲ್ಲೂ ರಿಸರ್ವ್ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಸಾಹೇಬರು ಅದನ್ನು ITBT ಝೋನ್ ಅಂತ ಮಾಡಿದ್ರು. ನಾನು ಸರ್ಕಾರಕ್ಕೆ ಅದಕ್ಕೆ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇವತ್ತು ITBT ಅಂತ ಮಾಡಿದ್ದಾರೆ, ಫಾಕ್ಸ್ಕಾನ್ ಅನ್ನೋ ಕಂಪನಿ ಮಾಡಿದ್ದಾರೆ. ಆಲ್ರೆಡಿ 25,000 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕವ್ರು ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತವ್ರೆ? ಭೂಮಿ ಕಳ್ಕೊಂಡಿರೋ ರೈತರು ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತವ್ರೆ? ಗೌರ್ಮೆಂಟ್ ಕಾಲೇಜಲ್ಲಿ ಪ್ರತಿ ವರ್ಷ ನನ್ನ ತಾಲೂಕಲ್ಲಿ ಇರುವಂತ ಗೌರ್ಮೆಂಟ್ ಜೂನಿಯರ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ 1,300 ಜನ ಗ್ರಾಜುಯೇಟ್ ಆಗ್ತಾರೆ. ಧೀರಜ್, ರಂಗನಾಥ್, ಯಾವುದೇ ಒಂದು ಕಂಪನಿ ಮಾಡಿದ್ರೆ ರಂಗನಾಥ್ ಅವ್ರು ಮಾತಾಡ್ಲಿ. ಮಾತಾಡದಲ್ಲ ನೀನು. ನೀವು ಕಂಟಿನ್ಯೂ. ಟೈಮ್ ಆಗ್ತಾ ಬಂತು. ಹೇಳ್ತೀನಿ, ನಿಮ್ಮ ಟೈಮ್ ಆಗ್ತದೆ. ಕಂಟಿನ್ಯೂ ಮಾಡಿದ್ರೆ ಅದಕ್ಕೆ ಸ್ಕಿಲ್ ಧೀರಜ್ ನೀವು ಕಂಟಿನ್ಯೂ ಮಾಡಿ. ಯಾಕೆ ಅಲ್ಲಿ ಕೇಳ್ತೀರಿ? ನಿಮ್ಗೆ ಏನಾಗಿದೆ? ಸ್ಕಿಲ್ ಡೆವಲಪ್ಮೆಂಟ್ ಕಂಟಿನ್ಯೂ ಪ್ಲಸ್ ಯುವ ನಿಧಿ ಜೊತೆಗೆ ಯುವ ನಿಧಿ ಪ್ಲಸ್ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ ಸರ್. ಅದ್ರಲ್ಲಿ ಅಪ್ರೆಂಟಿಸ್ಶಿಪ್ ಇಂಟರ್ನ್ಶಿಪ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಕಳೆದ ವರ್ಷ ಮಾಡಿದ್ರು. ಆಕ್ಷನ್ ಟೇಕನ್ ರಿಪೋರ್ಟ್ ನೋಡಿದ್ರೆ ಓನ್ಲಿ ಜಿಯೋ ಆಕ್ಷನ್ ಟೇಕನ್ ರಿಪೋರ್ಟ್. ಅಟ್ಲೀಸ್ಟ್ ನಾನು ಹೇಳೋವಂಥದ್ದು ಇಂಡಸ್ಟ್ರಿಯಲ್ ಏರಿಯಾಗಳು ಈ ರೀತಿ ಮಾಡ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಕೆಲಸ ಕೊಡಬೇಕು ಅಂತ ಬರುವಂತ ಕೈಗಾರಿಕೆಗಳಿಗೆ ಸರ್ಕಾರ ಹೊಸ ನಿಯಮ ಮಾಡಲೇಬೇಕು. KIDB ಲ್ಯಾಂಡ್ ತಗೊಳ್ಳೋರು ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳು ಸ್ಥಳೀಯ ತಾಲೂಕು ಸ್ಥಳೀಯ ಜಿಲ್ಲೆನ ತಗೊಳ್ಳಿ. ಗೌರ್ಮೆಂಟ್ ಕಾಲೇಜಲ್ಲಿ 4,000 ರೂಪಾಯಿ ಫೀಸ್ ಕಟ್ಬಿಟ್ಟು ಕಷ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ. 20 ಲಕ್ಷ ಜಾಬ್ ಅಂತ ಹೇಳಿದೀರಾ. 20 ಲಕ್ಷ ಜಾಬಲ್ಲಿ 2 ವರ್ಷದಲ್ಲಿ ಎಷ್ಟಾಯ್ತು? ನಾವು 2 ವರ್ಷದಿಂದ ಮಹತ್ವಾಕಾಂಕ್ಷೆ ಇಟ್ಕೊಂಡು ಒಳಗಡೆ ಬಂದ್ರೆ ಏನಾದ್ರೂ ಅಚೀವ್ ಮಾಡ್ಬಿಡ್ಬೋದು, ತಾಲೂಕಲ್ಲಿ ಬದಲಾವಣೆ ತರಬಹುದು, ಯುವಕರಿಗೆ ಬದಲಾವಣೆ ತರಬಹುದು. ಯುವಕರಿಗೆ ಏನ್ ಬದಲಾವಣೆ ತರಕ್ ಆಗ್ತಾ ಇದೆ? ಬಜೆಟ್ ಅಲ್ಲಿ ಹೇಳ್ತಾರೆ ಏನಣ್ಣ, ನೀವು ಮಾತಾಡಿ. ಯಾಕೆ ನೀವು ಅಲ್ಲಿ ಅನ್ಆರ್ಗನೈಸ್ಡ್ ಲೇಬರ್ ಲಾಸ್ಟ್ 2 ಮಿನಿಟ್ಸ್ ಸರ್ ಪ್ಲೀಸ್ ಸರ್. ಅಲ್ಲ ಪ್ಲೀಸ್ ಅಲ್ಲ 2 ಮಿನಿಟ್ಸ್ ಪ್ಲೀಸ್ ದಯವಿಟ್ಟು ಅಷ್ಟೇ ಟೈಮ್ ನಾನು ಏನು 20 ಮಿನಿಟ್ಸ್ ಆಗೋದಿಲ್ಲ ಅಷ್ಟು ಬೇಗ ಟೈಮ್ ಆಗ್ತಾ ಬಂತು. ನೀವು ಎಷ್ಟು ಟೈಮ್ ವೇಸ್ಟ್ ಮಾಡಿ ಅಷ್ಟೇ. ಓಕೆ, ಸರ್ಕಾರಿ ಶಿಕ್ಷಣದ ಬಗ್ಗೆ ಎಲ್ಲರೂ ಮಾತಾಡಿದ್ರು. ನಮ್ಮ ಬೆಲ್ಲದ್ ಸಾಹೇಬರು ಮಾತಾಡಿದ್ರು. ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ನಾನು ಬಜೆಟ್ ಅಲ್ಲಿ ಫುಲ್ ರಿಪೋರ್ಟ್ ತಗೊಂಡೆ ಸಭಾಧ್ಯಕ್ಷೆ. ಜನರಲ್ ಎಜುಕೇಶನ್ ಅಲ್ಲಿ ಶಾಲಾ ಶಿಕ್ಷಣ ಮತ್ತು ಸುರಕ್ಷತೆ ಇಲಾಖೆಯಲ್ಲಿ ಸಾಮಾನ್ಯ ಶಿಕ್ಷಣ 2202 ಪೇಮೆಂಟ್ ಹೆಡ್ ಅಡಿಯಲ್ಲಿ ಶಿಕ್ಷಣಕ್ಕೆ ನಮ್ಮ ಬಜೆಟ್ ಅಲ್ಲಿ 10.8% ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಅದರಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್, ಫಸ್ಟ್ PUC ಸೆಕೆಂಡ್ PUC ಇದು ಗೌರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಎಷ್ಟೋಗುತ್ತೆ ಅಂತ ತಗೊಂಡೆ ಸಭಾಧ್ಯಕ್ಷೆ. ಒಟ್ಟು ವೆಚ್ಚ ಈ ಆರ್ಥಿಕ ಇಲಾಖೆ ಕೊಟ್ಟಿರುವಂತಹ ಒಂದು ಪುಸ್ತಕದಲ್ಲಿ ಇರುವಂತದ್ದು ಒಟ್ಟು ಎಕ್ಸ್ಪೆಂಡಿಚರ್ 33,147.60 ಕೋಟಿ ಎಕ್ಸ್ಪೆಂಡಿಚರ್ ಇದೆ ಸಭಾಧ್ಯಕ್ಷೆ. ಇಷ್ಟಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾರೆ ಅಂತ ನಾನು ನೋಡಿದೆ. ಫಸ್ಟ್ ಟು 10th ಗೌರ್ಮೆಂಟ್ ಶಾಲೆಯಲ್ಲಿ ಓದೋದು 40,74,525 ವಿದ್ಯಾರ್ಥಿಗಳು. ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ ಓದುವಂಥದ್ದು 11,81,213 ವಿದ್ಯಾರ್ಥಿಗಳು. PUC ಗೌರ್ಮೆಂಟ್ PUC ಕಾಲೇಜಲ್ಲಿ ಪ್ರತಿ ವರ್ಷ ಓದುವಂಥದ್ದು 3,13,834 ವಿದ್ಯಾರ್ಥಿಗಳು. ಏಡೆಡ್ ಗೌರ್ಮೆಂಟ್ PU ಕಾಲೇಜಲ್ಲಿ ಓದುವಂಥದ್ದು 2,10,404 ವಿದ್ಯಾರ್ಥಿಗಳು. ಒಟ್ಟು 57,79,976 ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಏಡೆಡ್ ಶಾಲೆ, ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಸಭಾಧ್ಯಕ್ಷೆ. ಇವತ್ತು 58 ಲಕ್ಷ ರೌಂಡ್ ಫಿಗರ್ ಇಟ್ಕೊಂಡ್ವಿ ಅಂದ್ರೆ 33,147 ಕೋಟಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ತಲಾ ಖರ್ಚು 57,300 ರೂಪಾಯಿ ಆಗ್ತಾ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗೆ. ಹೈಯರ್ ಎಜುಕೇಶನ್ ಬಿಟ್ ಓನ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. ಒಂದ್ ನಿಮಿಷ ಸರ್. ಇವತ್ತು ಶಾಲಾ ಶಿಕ್ಷಕರು ಯಾವ ಮಟ್ಟದ ಎಜುಕೇಶನ್ ಕೊಡ್ತಾ ಇದ್ದಾರೆ? ನನ್ನ ತಾಲೂಕಲ್ಲಿ ತಗೊಂಡ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಸ್ ಪರ್ಸೆಂಟೇಜ್ ಓನ್ಲಿ 58%, ಬರೀ 58%. 57,000 ಖರ್ಚು ಮಾಡ್ತೀವಿ. ಕೇಂದ್ರ ಸರ್ಕಾರದ ಕೇಂದ್ರೀಯ ವಿದ್ಯಾಲಯ ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ತರಿಸ್ಕೊಂಡ್ರೆ 25,000. ಇವತ್ತು ರಾಜ್ಯ ಸರ್ಕಾರ 58,000 ಖರ್ಚು ಮಾಡಿ 41,500 ಕೋಟಿ ಅದು ಹೈಯರ್ ಎಜುಕೇಶನ್ ಇನ್ಕ್ಲೂಡ್ ಮಾಡಿ ಸರ್. ಓನ್ಲಿ ಪ್ರೈಮರಿ ಎಜುಕೇಶನ್ 33,000. ಮೇಸ್ಟ್ರುಗಳಿಗೆ ಸಂಬಳ 85,000ದಿಂದ 1.5 ಲಕ್ಷವರೆಗೂ ಕೊಡ್ತೀರಾ.
ಮೇಸ್ಟ್ರುಗಳಿಗೆ ಏನ್ ಕೆಲಸ ಸರ್ ಇವತ್ತು? ಮೇಸ್ಟ್ರುಗಳಿಗೆ ಏನ್ ಕೆಲಸ? ಮೊಟ್ಟೆ ತರುವಂತದ್ದು 7 ರೂಪಾಯಿಗೆ, ಮೊಟ್ಟೆ ಸುಲಿಯುವಂತದ್ದು, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕೊಡ್ತೀರಾ? ನಮಗೂ ಅರ್ಥ ಆಗ್ಬೇಕು ಈಗ, ಯಾಕಂದ್ರೆ ಕೇಂದ್ರ ಸರ್ಕಾರ 25,000 ಕೆವಿ ಸರ್ ಸಿಬಿಎಸ್ಇ ಸಿಲೆಬಸ್. ಆಶ್ಚರ್ಯ, ನಮಗೂ ಆಶ್ಚರ್ಯ ಆಗ್ತಾ ಇದೆ. ಸಿಬಿಎಸ್ಇ ಸಿಲೆಬಸ್ 25,000 ಮಾಡ್ತಾರೆ. ನಾವು ಸ್ಟೇಟ್ ಸಿಲೆಬಸ್ ಅಲ್ಲಿ 58% ಪಾಸ್ ಪರ್ಸೆಂಟೇಜ್. ನನ್ನ ತಾಲೂಕ್ ಮಾತ್ರ ಕೊಡ್ತೀನಿ ನಾನು ಎಕ್ಸಾಂಪಲ್. ಯಾಕೆ ಸರ್ ಟೀಚರ್ಗಳು ಏನ್ ಕೆಲಸ ಅಂತ ಕೇಳಿದ್ರೆ, ಮೊಟ್ಟೆ ತರಕ್ 7 ರೂಪಾಯಿ ಕೊಡ್ತಾರೆ, ನಾವು ಎಲ್ಲಿಂದ ತರೋಣ ಅಂತಾರೆ. ಹಾಲು ತರೋದು ನಾವು ತರಬೇಕು, ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ, ಪಾಠ ಹೇಳ್ಕೊಳ್ಳೋಣ ಅಂತ ಕೇಳ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್. ಒಂದು ಬಾತ್ರೂಮ್ ತೊಳೆಯಕ್ಕೆ ಸ್ಕೂಲ್ ವರ್ಷಕ್ಕೆ ಇವತ್ತವರೆಗೂ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್. ಗ್ರೂಪ್ ಡಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್. 58,000 ಖರ್ಚು ಮಾಡಿ ಯಾವ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಮಕ್ಕಳಿಗೆ? 30%, 36% ಆಫ್ ಅವರ್ ಸ್ಟೇಟ್ಸ್ ಪಾಪ್ಯುಲೇಷನ್ ಇಸ್ ಬಿಲೋ 30. ವಾಟ್ ಆರ್ ವಿ ಡೂಯಿಂಗ್ ಫಾರ್ ದೆಮ್? ಎಷ್ಟು ಕೊಟ್ಟಿದೀವಿ ಸರ್ ಈ ಬಜೆಟ್ ಅಲ್ಲಿ? 4 ಲಕ್ಷ ಕೋಟಿ ಬಜೆಟ್. ಇವತ್ತಿನ ಯುವಕರು ನಾಳೆಯ ಪ್ರಜೆಗಳು. ಏನ್ ಕೊಡ್ತಾ ಇದೀವಿ ಬಜೆಟ್ ಅಲ್ಲಿ? ಬಡವರ ಪರವಾದಂತ ಬಜೆಟ್. ಗ್ಯಾರಂಟಿಗಳು ಮಾತ್ರ ಕಾಂಗ್ರೆಸ್ ಅವ್ರ ಗ್ಯಾರಂಟಿಗಳ ಅನುಷ್ಠಾನ ಮಾಡಕ್ಕೆ 3 ವರ್ಷದಿಂದ ಬಜೆಟ್ ನಡೀತಾ ಇದೆ. ನನಗೊಂದು ಅರ್ಥ ಆಗ್ಬಿಡ್ತು, ವಿರೋಧ ಪಕ್ಷದವ್ರದ್ದು ಎಲ್ಲಾರ್ದು ಕೇಳಿದೆ. ಅಜೆಂಡಾ ಸಿಂಪಲ್, ಕೇಂದ್ರ ಸರ್ಕಾರ ಹಣ ಕೊಡಲ್ಲ, ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದೀವಿ, ಫಿಸ್ಕಲ್ ಡೆಫಿಸಿಟ್ ಒಳಗಡೆ ನಾವು ಇದೀವಿ, ಇಷ್ಟೇ ಇವ್ರು ಡಿಫೆನ್ಸ್. ಬಡವರಿಗೆ ಏನ್ ಮಾಡಿದೀವಿ? ಮುಖ್ಯಮಂತ್ರಿಗಳ ಬಗ್ಗೆ ನಾನು ಜಾಸ್ತಿ ಗೌರವ. ಕೇಂದ್ರ ಸರ್ಕಾರ ತರ ನಿಮ್ಮ ಅಜೆಂಡಾ ನೀವು ಸಾಲ ಮನ್ನಾ ಮಾಡಿ ಅದಾನಿಗೆ ಜನಸಾಮಾನ್ಯರಿಗೆ ಏನ್ ಬೇಕು ಕೇಳಿದ್ರೆ, ಜನಸಾಮಾನ್ಯರಿಗೆ ಏನ್ ಬೇಕು ಕೇಳಿದ್ರೆ, ಶ್ರೀನಿವಾಸ್ ಮಾಹಿತಿ ಇಲ್ಲದೆ ಮಾತಾಡಬೇಡ. ನಾವು ಮಾತಾಡ್ತೀವಿ, ನೀವು ಮಾತಾಡಿದೀರಾ ಸರ್? ನಾನು ಮುಖ್ಯಮಂತ್ರಿಗಳು ಹೆಮ್ಮೆ ಲಾಸ್ಟ್ 1-2 ಮಿನಿಟ್ಸ್ ಕ್ಲೋಸ್. ಮುಖ್ಯಮಂತ್ರಿಗಳು ಜೆಡಿಎಸ್ ಪಾರ್ಟಿಯಿಂದ ಎಕ್ಸ್ಪೆಲ್ ಆದಾಗ ಅಹಿಂದ ಪಾರ್ಟಿ ಕಟ್ಟಿದ್ರು. ನಮ್ಮ ತಾಲೂಕಿನ ದುರೀಂಡ್ರು RL ಜಾಲಪ್ಪ ಸಾಹೇಬ್ರು ಅವ್ರ ಜೊತೆಗೆ ಹೋದ್ರು ಸರ್. ಮುಖ್ಯಮಂತ್ರಿಗಳು ಅವತ್ತಿಂದ ಹಿಡಿದು ಇವತ್ತವರೆಗೂ ಅಹಿಂದ ನಾಯಕರು ಅಂತ ಹೇಳಿ ಅವ್ರು ಬಂದಿರುವಂತದ್ದು ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ, ಸಮ ಸಮಾಜದ ನಿರ್ಮಾಣಕ್ಕಾಗಿ ನಾವು ಈ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾರಾಯಣ್ ಗುರು ಅವರು, ಬುದ್ಧ ಬಸವಣ್ಣ ಅವರ ತತ್ವವನ್ನ ನಾವು ಪಾಲಿಸ್ತೀವಿ ಅಂತಾರೆ. 2 ವರ್ಷದಲ್ಲಿ IDPR 25 ಕೋಟಿ ಕೊಟ್ಟರು ಸರ್ ಕಾಂಗ್ರೆಸ್ ಶಾಸಕರಿಗೆ. ಸಮಾನತೆ ಎಲ್ ಸರ್ ಇಲ್ಲಿ ನಮ್ಗೆ? ಸಮಾನತೆ ಎಲ್ ಸರ್? 10 ಕೋಟಿ ಇವಾಗೇನೋ 189 ರೂರಲ್ ರೋಡ್ಸ್ಗೆ ಪ್ರಿಯಾಂಕ್ ಸರ್ ಅವರು ಮತ್ತು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಈ ಸಾರಿ ಶಾಸಕ ಬಂದಿದ್ಯಾ? ಹೌದಾ? ನೀವು ಆಗ್ಲೂ ನಾವು ಆಗ್ಲೂ ನಾವು ನೀವೆಲ್ಲ ಈಗ ಬಂದ್ಬಿಟ್ಟು 25,000 ಕೊಡ್ತಾರೆ ಎಲ್ಲ ಮಾಡ್ತಾರೆ. ನೀವು 8 ವರ್ಷ ಒಂದು ಸ್ಟೇಟ್ಸ್ ರೆವೆನ್ಯೂ ಇಸ್ ಅಟ್ ಇಟ್ಸ್ ಹೈಯೆಸ್ಟ್ ಪೀಕ್. ಸರ್ವಿಸ್ ಸೆಕ್ಟರ್ ಇಂದ GST ಹೈಯೆಸ್ಟ್ ಬರ್ತಾ ಇದೆ. ಇಡೀ ದೇಶದಲ್ಲಿ ನಮ್ದೇ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದೀವಿ. ವಿ ಹ್ಯಾವ್ ಗುಡ್ ಟ್ಯಾಕ್ಸ್ ಪೇಯರ್ಸ್. ದೇ ಆರ್ ಪೇಯಿಂಗ್ ಗುಡ್ ಟ್ಯಾಕ್ಸಸ್ ಟು ದ ಸ್ಟೇಟ್ ಅಂಡ್ ದೇ ಆರ್ ಪೇಯಿಂಗ್ ಗುಡ್ ಟ್ಯಾಕ್ಸಸ್ ಟು ದ ಸೆಂಟ್ರಲ್ ಗವರ್ಮೆಂಟ್. ಬದ್ಧವಾಗಿ ಟ್ಯಾಕ್ಸ್ ಕಟ್ಟುವಂತವ್ರು ಇರೋದು ನಮ್ಮವರು. ನಮ್ಮ ರಾಜ್ಯ ಓವರ್ ಆಲ್ ನಾವು GSTP ತಗೊಂಡ್ರೆ 5ನೇ ಸ್ಥಾನಕ್ಕೆ ಬರ್ತೀವಿ. ಬಟ್ ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ಸೆಕೆಂಡ್ ಇದೀವಿ ಸರ್. ಒಳ್ಳೆ ಟ್ಯಾಕ್ಸ್ ಕಟ್ತಾ ಇದೀವಿ. ನಮ್ಗೆಲ್ಲ ಅನುಕೂಲಗಳು ಸಿಗ್ತಾ ಇದಾವೆ. ಇವತ್ತು ರಾಜ್ಯ ಸರ್ಕಾರ ಹೈಯೆಸ್ಟ್ ಇವಾಗ ರೆವೆನ್ಯೂನು ಅಚೀವ್ ಮಾಡಿದಾರಲ್ಲ ಸರ್. ಸಮಾನವಾಗಿ ಕಾಣಿ ಸರ್ ನಮ್ಮನ್ನ. ನಾವು ಏನೋ ಒಂದು ಮಾಡ್ತೀವಿ, ನಮ್ಮನ್ನು ಸಮಾನವಾಗಿ ಕಾಣಿ ಸರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ, ಒಂದು ನಿಮಿಷ ಕಂಟಿನ್ಯೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ರಂಗಣ್ಣ ಹೇಳಿದ್ರು, ಒಂದು ಕುರುಬ ಸಮುದಾಯದಿಂದ ಬಂದಿರುವಂತ ಕುರುಗಾಯಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ. ಅವ್ರು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ನಾನೊಬ್ಬ ಅದೇ ಹೇಳಿದ್ದು. ಅದೇ ರೀತಿಯಲ್ಲಿ ನಾನು ಸಹ ಒಂದು ಹಿಂದುಳಿದ ವರ್ಗದ ಒಂದು ಅಲೆಮಾರಿ ಜನಾಂಗದಿಂದ ಬಂದಿರೋ ಒಂದು ಯುವಕ ಇವತ್ತು ಆಗಿದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ, ನನ್ನ ಭಾರತೀಯ ಜನತಾ ಪಾರ್ಟಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ.
ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಕನ್ಕ್ಲೂಡ್ ಮಾಡಿ ಈಗ. ಬಜೆಟ್ ಪುಸ್ತಕದಲ್ಲಿ ಸುಮ್ಮನೆ SCP TSP ಓದೋಣ ಅಂತ ಹೇಳಿ ಇಲ್ಲ ಟೈಮ್ ಒಂದ್ ಲೈನ್ ಬಂತು ಸಭಾಧ್ಯಕ್ಷೆ. ಡಾಕ್ಟರ್ BR ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲೇ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ಪೇಮೆಂಟ್ ಹೆಡ್ ಮಾಡಿದ್ದಾರೆ ಸಭಾಧ್ಯಕ್ಷೆ. ನಾನಿನ್ನ ಅಂಬೇಡ್ಕರ್ ಜಯಂತಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಟಿಪ್ಪು ಜಯಂತಿನೇ ಇಷ್ಟು ಜೋರಾಗಿ ಇಷ್ಟು ವಿಜೃಂಭಣೆಯಿಂದ ಮಾಡೋರು ಅಂತ ನೋಡಿದ್ರೆ 3.5 ಲಕ್ಷ ಇಟ್ಟವ್ರು ಸಭಾಧ್ಯಕ್ಷೆ. 3.5 ಲಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಆಚರಿಸಲಿಕ್ಕೆ ಇದೇ ಬಜೆಟ್ ಪುಸ್ತಕದಲ್ಲಿ ಅಧಿಕಾರಿಗಳು ಕೊಟ್ಟಿರೋದ್ರಲ್ಲಿ 3.5 ಲ್ಯಾಕ್. ಆಯ್ತು, ನೆಕ್ಸ್ಟ್. ಹಿಂದುಳಿದ ಸಮುದಾಯಗಳಿಗೆ ಏನೋ ಮಾಡ್ತಾರೆ. ನಿನ್ನೆ ಮಾತಾಡೋ ಮೋಸ್ಟ್ಲಿ ಶಿವಲಿಂಗೇಗೌಡರು ಯಾರೋ ಹೇಳಿದ್ರು 40 ರಿಂದ 45 ಲಕ್ಷ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವ್ರು ಇದ್ದಾರೆ ಅಂತ. ಎಷ್ಟಿಟ್ಟಿದ್ದಾರೆ ನೊಮ್ಯಾಡಿಕ್ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ಗೆ? ಎಷ್ಟಿಟ್ಟಿದ್ದಾರೆ? ಯಾವ್ಯಾವ ಇದಾವೆ ನಿಗಮಗಳು? ನಿಗಮಗಳಿಗೆ ಏನ್ ಕೊಟ್ಟಿದ್ದಾರೆ ಇವರು? ನಾವು ಕಾಯ್ತಾ ಇದೀವಿ. ಹೌದಪ್ಪ, ಹಿಂದುಳಿದಂತ ಮುಖ್ಯಮಂತ್ರಿಗಳು ನಮ್ಮ ಜೀವನ ಬದಲಾಗ್ಬಿಡುತ್ತೆ, ನಾವು ಎಲ್ಲ ಕಂಡುಬಿಡ್ತೀವಿ ಈಗ ಅಂತ ಏನ್ ಕೊಟ್ಟಿದ್ದಾರೆ ಸರ್? ಒಂದ್ ನಿಮಿಷ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ಇರಿ ಸರ್, ಇಲ್ಲಿ ಕೊಡೋದು ಮಾತಾಡ್ತಾ ಇದ್ದೀನಿ. ಹಿಂದಿನ ಸರ್ಕಾರದಲ್ಲಿ ಅನುದಾನ ಕೊಟ್ಟಿರಲಿಲ್ಲ. ಘೋಷಣೆ ಮಾಡಿದಾಗ ಒಂದೇ ನೀವು ಸೆಂಟ್ರಲ್ ಕನ್ಕ್ಲೂಡ್ ಮಾಡಿ ಅದನ್ನು. ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮ ಶೂನ್ಯ. ಆಯ್ತು. ಉಪ್ಪಾರ ಅಭಿವೃದ್ಧಿ ನಿಗಮ ಶೂನ್ಯ. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ 25 ಲಕ್ಷ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಅಂಬಿಗರ ಚೌಡಯ್ಯ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಕುಂಬಾರ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ವಿಶ್ವಕರ್ಮ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಅಡಪದ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ತಿಗಳ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಬಲಿಜ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಯಾಕೆ ನೀವೆಲ್ಲ ಮಾತಾಡಿದ್ರೆ? ಏನ್ ಕೊಟ್ಟಿದ್ದೀರಾ? ಹೇಳಿ ನಂಗೆ ಏನ್ ಕೊಟ್ಟಿದ್ದೀರಾ? ಕನ್ಕ್ಲೂಡ್ ಮಾಡಿ. ಈಗ ಸದನವನ್ನು ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ ಮುಂದೂಡಲಾಗಿದೆ. 20 ಅರ್ಧ ಗಂಟೆ